ಎಲ್ಲರಿಗೂ ನಮಸ್ಕಾರ ರೀ. ನಾನು ರಟ್ಟೇಳಿಯಿಂದ ಅಶೋಕ್ ಕೊಂಡ್ಲಿ ಮಾತಾಡೋದು. ಈ ಪಂಚಮಿ ಹಬ್ಬ ಬಂತಂದ್ರೆ ನನಗೊಂದು ಹಾಡು ನೆನಪಾಕತಿ. ಈ ಪಂಚಮಿ ಹಬ್ಬದಾಗ ನನ್ನ ಹೆಂಡತಿ ಸಿಟ್ಟು ಮಾಡ್ಕೊಂಡಿದ್ಲು. ಸಿಟ್ಟು ಮಾಡ್ಕೊಂಡಾಗ ಮನೆ ವಾತಾವರಣ ಹೆಂಗಿರ್ತೈತಿ ನಿಮಗೆಲ್ಲ ತಿಳಿದಂಥ ವಿಷಯ. ಅವಳನ್ನು ಸಮಾಧಾನ ಪಡಿಸಲಿಕ್ಕೆ ಒಂದು ಹಾಡು ಬರೆದಿದ್ದೆ. ಆ ಹಾಡು ಹೆಂಗೈತೆ ಅಂದ್ರೆ, ಅಣ್ಣನು ಬರುವ ಬಣ್ಣದ ದಾರಿ ನೀನು ಯಾಕೆ ಕಾಯ್ತಿ, ತವರಿಗೆ ಹೋಗುವ ತಯಾರಿ ನಡೆಸಿ ನಿನಗೇನೈತಿ ಕೊರತಿ ಅನ್ನುವಂಥ ಹಾಡು. ಅಣ್ಣನ್ನು ಬರುವ ಬಣ್ಣದ ದಾರಿ ನೀನ್ಯಾಕ ಕಾಯ್ತೆ, ತವರಿಗೆ ಹೋಗುವ ತಯಾರಿ ನಡೆಸಿ ನಿನಗೇನೈತಿ ಕೊರತೆ. ಹೊಟ್ಟೆಣ್ಣ ಸಿಟ್ಟ ನೀ ಒಟ್ಟಿಗೆ ಮಾಡಿ ಭಾಂಡೆ ವ್ಯಾಕ ಕುಕ್ಕುತ್ತಿ, ಬಂದವರೆದುರಿಗೆ ನನ್ನ ಮರ್ಯಾದೆ ಕಡಿಮೆ ಯಾಕ ಮಾಡುತ್ತಿ. ಅಣ್ಣನು ಬರುವ ಬಣ್ಣದ ದಾರಿ ನೀನ್ಯಾಕ ಕಾಯ್ತಿ, ಅವರಿಗೆ ಹೋಗುವ ತಯಾರಿ ನಡೆಸಿ ನಿನಗೆ ನೈತಿ ಕೊರತಿ. ರಪ್ಪ ರಪ್ಪ ಬಡಿದು ಅಂಗಿ ಗುಂಡಿ ನೀನ್ಯಾಕ ಹೊಡಿತಿ, ಎದಿಯಾಗ ಮುಚ್ಚಿಟ್ಟ ಪ್ರೀತಿಯನ್ನ ಬಯಲಿಗೆ ಯಾಕ ತರತಿ. ಅಣ್ಣನು ಬರುವ ಬಣ್ಣದ ದಾರಿ ನೀನ್ಯಾಕ ಕಾಯ್ತಿ, ಅವರಿಗೆ ಹೋಗುವ ತಯಾರಿ ನಡೆಸಿ ನಿನಗೆ ನೈತಿ ಕೊರತೆ. ಅತ್ತಿಗೆ ಎನ್ನುವ ಬಳ್ಳಿ ಸುತ್ತದ ನಿನ್ನನ್ಯಾಕ ಬೈತಿ, ಅತ್ತಿಗೆ ಎನ್ನುವ ಬಳ್ಳಿ ಸುತ್ತದ ನಿನ್ನನ್ಯಾಕ ಬೈತಿ. ಹಬ್ಬಕ್ಕ ಹೋಗುವ ತಯಾರಿ ನಡೆಸಿ ನಿನಗೆ ನೈತಿ ಕೊರತೆ. ಅಣ್ಣನು ಬರುವ ಬಣ್ಣದ ದಾರಿ ನೀನ್ಯಾಕ ಕಾಯ್ತಿ, ಅವರಿಗೆ ಹೋಗುವ ತಯಾರಿ ನಡೆಸಿ ನಿನಗೆ ನೈತಿ ಕೊರತೆ. ನೋಡ್ರಿ, ಇದು ಅಸಲಿ ಮಳಿ, ಶ್ರಾವಣ ಮಾಸ. ಅದರಾಗ ಪಂಚಮಿ ಹಬ್ಬ ಅಂದ್ರೆ ಹೆಣ್ಣು ಮಕ್ಕಳಿಗೆ ಎಲ್ಲಿಲ್ಲದ ಖುಷಿ. ಹೊಸ ಬಟ್ಟೆ ಉಡಬೇಕು, ನಾಗಪ್ಪಗೆ ಹಾಲು ಏರಿಬೇಕು, ಉಂಡಿ ಕಟ್ಟಬೇಕು, ಜೋಕಾಲಿ ಆಡಬೇಕು ಅನ್ನೋ ಕನಸಿರ್ತದೆ ಎಲ್ಲರಿಗೂ ಕೂಡ. ಈ ಶ್ರಾವಣ ಮಾಸದ ಮತ್ತು ನಾಗಪಂಚಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ ರೀ.